100% ಈ ಬಾಲ್ಯ ವಿವಾಹ ನಡೆಯುವಂಥವ್ರು ಯಾರಾದರೂ ಇದನ್ನ ಮಾಡಿದ್ರು ಈ ಅಕ್ಕಪಡೆ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೆ. ಎಲ್ಲ ಹಂತದಲ್ಲಿ ಮಗು ಇರ್ಬೋದು, ಮಕ್ಕಳು ಇರ್ಬೋದು, ಹಿರಿಯರು ಇರ್ಬೋದು, ಎಲ್ಲ ಹಂತದಲ್ಲಿ ಕೂಡ ಅಕ್ಕಪಡೆ ಸನ್ನದ್ಧರಾಗಿದೆ. ಸಿಎಂ ಬದಲಾವಣೆ ಚರ್ಚೆ ಆಗ್ತಾ ಇದೆ. ಪ್ರತಿನಿತ್ಯ ದೆಹಲಿಗೆ ಹೋಗುವಂತದ್ದು, ನಾಯಕರುಗಳು ಭೇಟಿ ಮಾಡುವಂತದ್ದು, ಹೈಕಮಾಂಡ್ ನಾಯಕರುಗಳು ಚರ್ಚೆ ಆಗ್ತಿದ್ದು ನವೆಂಬರ್ಗೆ ಡಿಸಿಎಂ ಅವರು ಸಿಎಂ ಆಗಿ ಆಗ್ತಾರೆ. ನೀವು ಮಾಧ್ಯಮದಲ್ಲಿ ಏನು ತೋರಿಸ್ತಾ ಇದ್ದೀರೋ ಅದನ್ನೇ ನಾವು ನೋಡ್ತಾ ಇದ್ದೀವಿ. ಅದಕ್ಕಿಂತ ಜಾಸ್ತಿ ನಮಗೇನು ಗೊತ್ತಿಲ್ಲ. ಒಟ್ಟಾರೆಯಾಗಿ ಪಕ್ಷ ಹೈಕಮಾಂಡು ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ಎಲ್ಲರೂ ಬದ್ಧ ಇರ್ತೀವಿ ಅಂತ ಎಲ್ಲರೂ ಹೇಳ್ತಾ ಇರೋದನ್ನ ತಾವೇ ಮಾಧ್ಯಮದಲ್ಲಿ ತೋರಿಸಿದ್ದೀರ. ಆ ರೀತಿ ಮಾತುಕತೆ ಆಗಿತ್ತಾ ಅಂತ ಹೇಳಿ ಮೇಡಮ್, 2 ವರ್ಷದ ನಂತರ ಬದಲಾವಣೆ ಆಗಬೇಕು ಅನ್ನೋದು. ಐ ಆಮ್ ವೆರಿ ಸ್ಮಾಲ್ ಟು ಕಮೆಂಟ್ ಆನ್ ದಿಸ್. ನಾ ಏನಂತ ಅಲ್ಲ, ತಮ್ಮ ಆಕಾಂಕ್ಷೆ ಏನು ಡಿಸಿಎಂ ಅವರು ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ವಿಚಾರ ಹೈಕಮಾಂಡ್ 2 ವರ್ಷ ಕೂಡ ಪೂರೈಸಿದೆ. 15ಕ್ಕೂ ಹೆಚ್ಚು ಸಚಿವರಿಗೆ ಕೊಟ್ಟಿರುವಂತ ಸಾಧ್ಯತೆ ಇದೆ. ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಗೊತ್ತಿಲ್ಲದೆ ಮಾತನಾಡೋದು ಕೂಡ ಸರಿಯಲ್ಲ. ನಾವೇನೇ ಇದ್ರೂ ಕೂಡ ಹೈಕಮಾಂಡ್ ಏನು ಹೇಳುತ್ತೋ, ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ. ಇಷ್ಟನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ಆಕಾಂಕ್ಷಿಗಳು ಹೆಚ್ಚಾಗಿದೆ. ಹಿರಿಯರು ತಪ್ಪೇನೂ ಇಲ್ಲ. ಆಕಾಂಕ್ಷಿಗಳು ಹೆಚ್ಚಾಗಿರೋದ್ರಲ್ಲಿ ತಪ್ಪೇನೂ ಇಲ್ಲ. ಅದು ಅವರ ಹಕ್ಕು, ಅದು ಅವರ ಅಧಿಕಾರ. ಎಲ್ಲರೂ ಚುನಾವಣೆಯಲ್ಲಿ ನಿಂತು ಜನರಿಂದ ಗೆದ್ದು ಹೋದಂತ ಜನ ಇದ್ದಾರೆ. ಏನ್ ಹೈಕಮಾಂಡ್ ತೀರ್ಮಾನ ತಗೊಳ್ತಾ ಜಿಲ್ಲೆಯ ಸುಪುತ್ರರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿಸಿಎಂ ಅವರ ಕನಸಿನ ಕೂಸು ಗ್ಯಾರಂಟಿಗಳು, ಅವರ ಅಧ್ಯಕ್ಷತೆಯಲ್ಲಿ ಯಾವ ರೀತಿ ಪ್ರೋಗ್ರಾಮ್ನ ಮಾಡಿದ್ರು, ಯಾವ ರೀತಿ ಸಕ್ಸಸ್ ಆಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಅಂತ ತಮಗೆಲ್ಲರಿಗೂ ಗೊತ್ತು. 2.5 ವರ್ಷದಿಂದ ಈ ರಾಜ್ಯದ ಜನರಿಗೆ ಕೊಟ್ಟಂಥ ಭಾಷೆ ಏನಿತ್ತು, ನಾವು ಗ್ಯಾರಂಟಿಯನ್ನು ಕೊಡ್ತೀವಿ ಅಂತ ಏನು ಹೇಳಿದ್ರೆ ಚಾಚು ತಪ್ಪದೆ ಕರೆಕ್ಟಾಗಿ ಇಲ್ಲಿಯವರೆಗೆ ಕೊಟ್ಕೊಂಡು ಬಂದಿದ್ದೀವಿ. ನಮಗೆ ಬಹಳ ಸಂತೋಷ ಇದೆ. ರಾಜ್ಯದ ಜನತೆ ಕೂಡ ಬಹಳ ಸಮಾಧಾನದಿಂದ ಇದ್ದಾರೆ. ವಿರೋಧ ಪಕ್ಷದವರು ಇವತ್ತು ಏನೇ ಹೇಳ್ಬೋದು, ಆದರೆ ಕರ್ನಾಟಕ ಮಾಡೆಲನ್ನು ಬೇರೆ ರಾಜ್ಯಗಳಲ್ಲಿ ಉಪಯೋಗ ಮಾಡಿಕೊಂಡು ಇಲೆಕ್ಷನ್ ಗೆಲ್ತಾ ಇದ್ದಾರೆ. ಗೃಹಲಕ್ಷ್ಮಿ ಡಿಲೇ ಆಗ್ತಾರೆ. 3-4 ಮಂತ್ಸ್ ಇಂದ ಇನ್ನೂ ಕ್ರೆಡಿಟ್ ಆಗಿಲ್ಲ ಅನ್ನೋದು. 3-4 ಮಂತ್ ಅಲ್ಲ ಬ್ರದರ್, 2 ತಿಂಗಳು. ಯಾಕಂದ್ರೆ ತಾವು ಪಾಪ ತಮಗೆ ಜನ ಯಾವ ರೀತಿ ಹೇಳ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಸೆಪ್ಟೆಂಬರ್ ಅಕ್ಟೋಬರ್ ಆಗಸ್ಟ್ವರೆಗೂ ಆಗಸ್ಟ್ವರೆಗೂ ಗೃಹಲಕ್ಷ್ಮಿ ಹಣ ಕ್ಲಿಯರ್ ಮಾಡಿದ್ದೀನಿ. ಸೆಪ್ಟೆಂಬರ್ ಅಕ್ಟೋಬರ್ 2 ತಿಂಗಳದಿದೆ. ಈಗ ಸೆಪ್ಟೆಂಬರ್ ಕೂಡ ಹಾಕಲಿಕ್ಕೆ ನಾವು ತಯಾರಿ ನಡೆಸಿದ್ದೀವಿ. ಆಲ್ರೆಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ನಮಗೆ ಕ್ಲಿಯರೆನ್ಸ್ ಸಿಕ್ಕಿದೆ. ಸೊ ನವೆಂಬರ್ದಂತೂ ನವೆಂಬರ್ ಈಗ ಇದೆ. ಸೊ ನವೆಂಬರ್ ತಿಂಗಳದು ಮುಂದಿನ ತಿಂಗಳಾಗುತ್ತೆ. ಬಟ್ 2 ತಿಂಗಳದು ಅತ್ಯಂತ ಶೀಘ್ರದಲ್ಲಿ ಆಗುತ್ತೆ.